ಆಮೇಲೆ ಗುರುಗಳು ಶಿಷ್ಯರ ಮೇಲೆ ಅಂತ ಪ್ರೇಮವನ್ನ ಇಟ್ಟಿದ್ರು. ಅವ್ರು ಯಾವುದನ್ನು ಕೂಡ ಬಯಸಲಾರ್ದವ್ರು. ಯಾಕಂದ್ರ ಒಂದ್ ಕಡೆ ಬರೀತಾರ, ಸಾಹಿತ್ಯದ ಶ್ರೀಗುರು, ಸಂಗೀತದ ಜಗದ್ಗುರು, ಸೌಜನ್ಯದ ತವರು, ಸದ್ಭಾವದ ದೇವರು. ಇರಬಹುದು ನಾಡಿನೊಳಗ ನಿಮಗಿಂತಲೂ ದೊಡ್ಡವರು, ಇರಲಾರರು ನಿಮ್ಮಂತೆ ತಾಗಿ ಬಾಗಿ ಬಾಳಿದವ್ರಂತ. ಎಂದಿಗೂ ಕೂಡ ಅವರು ಬೀಗ್ಲಿಲ್ಲ, ಬಾಗಿಯೇ ಬದುಕಿದವ್ರು. ಹೆಂಗಂದ್ರೆ ತೆನೆ ಹೊತ್ತ ದಂಟು ಬಾಗಿತ್ತಂತ, ಬಳೆ ಹೊತ್ತ ಗೊನೇನು, ಬಾಳೆ ಹೊತ್ತ ಗೊನೇನು ಕೂಡ ಬಾಗಿತ್ತಂತ. ಹಾಗೆಯೇ ಸಾಧನೆಯ ಶಿಖರವೇ ಆಗಿರ್ತಕ್ಕಂಥ ಗುರುಗಳ ಶಿರಸ್ಸು ಯಾವಾಗ್ಲೂ ಕೂಡ ಬಾಗಿಯೇ ಇತ್ತು ಅನ್ನೋದಕ್ಕ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾವು. ಹಂಗ ನಿಮ್ಮ ಭಾರತೀಯ ಸಂಗೀತಕ್ಕ ಮತ್ತು ಸಾಹಿತ್ಯಕ್ಕೆ ಗುರುಗಳ ಕೊಡುಗೆ ಬಹಳ ದೊಡ್ಡದೈತಿ. ಇವತ್ತೇನಾದ್ರು ಸಂಗೀತ ಐತಿ ಅನ್ನೋದಾದ್ರ ಅದು ಗುರುಗಳಿಂದ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಅದ್ರ ಬಗ್ಗೆ ತಾವು ಹೇಳೋದಾದ್ರೆ ನೋಡ್ರಿ, ಭಾರತೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತಕ್ಕ ಅಪಾರವಾಗಿರುವಂತ ಕೊಡುಗೆ ಅಜ್ಜೋರ್ ಕಲ್ತಿದ್ದ ಮಾತ್ರ ಕರ್ನಾಟಕ ಸಂಗೀತ. ಪಂಚಾಕ್ಷರ ಅಜ್ಜೋರ್ ಕಲ್ತಿದ್ದ ಕರ್ನಾಟಕ ಸಂಗೀತನ. ಅದ್ರ ಮುಖಾಂತರವಾಗಿ ಪುಟ್ಟರಾಜ ಅಜ್ಜವರು ಕೂಡ ಹಿಂದೂಸ್ತಾನಿಯಿಂದ ಪ್ರಾರಂಭ ಮಾಡಿದ್ರು ಕೂಡ ಕರ್ನಾಟಕ ಸಂಗೀತವನ್ನ ಕಲ್ಕೊಂಡ್ರು. ಮತ್ತ ಅಜ್ಜವರು ಈ ಎರಡೂ ಸಂಗೀತದಲ್ಲಿ ಪುಟ್ಟರಾಜ ಅಜ್ಜವರು ತ್ರಿಭಾಷಾ ಕವಿಗಳಾದ್ರು, ಉಭಯ ಗಾಯನ ವಿಶಾರದರಾದ್ರು. 3 ವಾದ್ಯಗಳನ್ನ 12 ವಾದ್ಯಗಳನ್ನ ಲೀಲಾಜಾಲವಾಗಿ ಬಾರಿಸುವಂತ ಏಕೈಕ, ಈ ಜಗತ್ತಿನೊಳಗೆ ಏಕೈಕ ವ್ಯಕ್ತಿ ಯಾರು ಅಂದ್ರ ಅವರು ಪಂಡಿತ ಪುಟ್ಟರಾಜ ಗುರುಗಳು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಕತಿ. ಅವ್ರ ಕೊಡುಗೆ ಎಷ್ಟಪ್ಪ ಅಂದ್ರ ಮನೆಗೆ ಸಂಗೀತವನ್ನ ಮುಟ್ಸುವಂತ ಕೆಲಸವನ್ನ ಯಾರು ಮಾಡಿದ್ರು ಅಂದ್ರೆ ಪಂಚಾಕ್ಷರಿ ಅಜ್ಜವರು. ಕುಮಾರ ಶಿವಯೋಗಿಗಳ ಕೃಪಾ ಆಶೀರ್ವಾದದಿಂದ ಪಂಚಾಕ್ಷರಿ ಅಜ್ಜವರು ಮಾಡಿದ್ರು. ಪಂಚಾಕ್ಷರಿ ಅಜ್ಜವರ ತರುವಾಯ ಆ ಒಂದು ಪೀಠವನ್ನ ಅಲಂಕರಿಸಿ ಆ ಪಂಚಾಕ್ಷರಿ ಅಜ್ಜವರು ಏನ್ ಮಾಡಿದ್ರಲ್ಲ ಅದಕ್ಕಿಂತನೂ 10 ಪಟ್ಟು ಈ ಸೇವೆಯನ್ನ ಮಾಡಿದಂತವ್ರು ಪುಟ್ಟರಾಜ ಗುರುಗಳು. ಆಮೇಲೆ ಇದು ಯಾವುದು ಕೂಡ ಅವ್ರಿಗೆ ಸುಮ್ನೆ ಲಭಿಸಿಲ್ರಿ. ಇವತ್ತು ಏನಾಗೈತಿಪ್ಪ ಅಂತ ಹೇಳಿದ್ರ, ಇವತ್ತು ಕಲಿಯುವಂತ ವಿದ್ಯಾರ್ಥಿಗಳಿಗೆ 1 ವಾರದೊಳಗೆ ಸಿಂಗಾರ ಆಗ್ಬಿಡ್ಬೇಕು ಅನ್ನುವಂತ ಭಾವನೆ ಈಗೆಲ್ಲ. ಆದ್ರೆ ಅವ್ರ ಸಾಧನೆಗಳು ಹೆಂಗಿದ್ವಪ್ಪ ಅಂದ್ರ ಅಹರ್ನಿಶೆ ಅಂದ್ರೆ ಹಗಲು ರಾತ್ರಿಗಳ ಕಾಲ ನಿರಂತರವಾಗಿ ಸಾಧನೆ ಮಾಡಿ ಅವ್ರು ಅದನ್ನ ಒಲಿಸ್ಕೊಂಡಿದ್ರು. ಹಾಗಾಗಿ ಅವ್ರಿಗೆ ಅದೆಲ್ಲ ಒಲ್ದಿತ್ತು. ಈಗ ನಾವೇ ಆಶ್ರಮಕ್ಕೆ ಹೋದಾಗ್ರಿ, ಗುರುಕುಲದೊಳಗ ನಾವು ಆಶ್ರಮದಾಗ ಕಲಿಬೇಕಾರ ಒಬ್ಬ ವಿದ್ಯಾರ್ಥಿ ಆಶ್ರಮದಿಂದ ಹೊರಗೆ ಹೋಗ್ಬೇಕು, 1 ಕಪ್ ಟೀ ಕುಡಿಯಕ್ ಹೋಗ್ಬೇಕು ಅಂದ್ರೆ ಬಹಳ ಕಷ್ಟದ ಕಾಲ. ಇವತ್ತು ಹೇಳಿದ್ದ ಒಂದು ಚೀಸ್ ಆಗ್ಲಿ, ಒಂದೇನ್ರ ತಾಳ ಆಗ್ಲಿ, ಅದನ್ನ ಮಾರನೇ ದಿನ ಅಲ್ಲಿ ಪ್ರಾಧ್ಯಾಪಕರಿಗೆ ಒಪ್ಪಿಸ್ಲಿಲ್ಲ ಅಂದ್ರೆ ಅವ್ನ ಊಟ ಸಿಗ್ತಿದ್ದಿಲ್ಲ. ಅಷ್ಟೊಂದು ಕಠಿಣವಾಗಿರುವಂತ ಶಿಕ್ಷೆಯನ್ನು ಕೊಡ್ತಿದ್ರು ಅವಾಗ. ಈಗ ನೋಡ್ರಿ, ಈಗ ನಾವು ಕಣ್ಣೆದ್ರಿಗೆ ನೋಡ್ತೀವಿ, ವೆಂಕಟೇಶ್ ಕುಮಾರ್ ಅವರು ನಮ್ಮ ಇಡೀ ಭಾರತ ದೇಶಕ್ಕೆ ಹೆಸರ ಮಾಡಿದ ಹಿಂದೂ ಎಲ್ಲಾ ಹೆಸರು ಮಾಡ್ಯಾರ. ಹೌದಾ? ಅವರು ಅಷ್ಟು ಹೆಸರು ಮಾಡಿದ್ರು ಕೂಡ ಪುಟ್ಟರಾಜ ನನ್ನ ಶಿಷ್ಯ ಅಂತ ಒಂದು ದಿನನೂ ಹೇಳಿಲ್ಲ ಅವ್ರಿಗೆ. ಹೌದಾ? ಎಲ್ಲೆಲ್ಲೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನಮ್ಮ ಆಶ್ರಮದ ಶಿಷ್ಯ ಅವ ಅಂತ ಹೇಳಿದ್ರ. ಈ ಭಾವನೆ ಬರೋದು ಬಹಳ ಕಷ್ಟ ಇದೆ. ಅವ್ರು ನಿರಂಜನರಿಗೆ ಅಷ್ಟ ಬರೋದು. ಹೌದ್ರೆ? ಅಂತ ಭಾವ ಬರುವಂತದ್ ಯಾರಿಗೆ ಅಂದ್ರೆ ನಿರಂಜನತ್ವ ಯಾರಲ್ಲಿ ಇರ್ತೈತಿ ಅವ್ರಿಗೆ ಮಾತ್ರ ಆ ಭಾವ ಬರ್ತೈತಿ. ನನ್ನದು ಅನ್ನುವಂಥದ್ದು ಏನು ಇರೋದಿಲ್ಲ ಅವ್ರದ್ದು. ನಾನು ಈಗ ಯಾರಿಗಾರ ಒಂದ್ ಸರಳಿ ಜಂಟಿ ಹೇಳಿದ್ರೆ ನನ್ ಕಡೆಗೆ ಬರ್ತಾನ್ರಿ ಅವ ಸಂಗೀತ ಕಲಿಯಕ್ಕೆ. ನಾನು ಹೇಳ್ತಾನ್ರಿ ಅವಂಗ ಹ್ಞೂನ್ರಿ ಅಂತ ಹೇಳಿ ನಾವು ನಮ್ದ ಹೇಳ್ಕೊಂತ ಹೋಗ್ತೇವೆ. ಅದಕ್ಕೆ ಹೇಳಿದ್ರು ಸಾಧನೆ ಯಾವತ್ತಿಗೂ ಕೂಡ ಅವ್ರದ್ದು ಬಾಗಿಯೇ ಇತ್ತು, ಸಾಧನೆ ಶಿಖರವೇ ಆಗಿದ್ರು ಅವ್ರು. ಆದ್ರೂ ಕೂಡ ನಾ ಪುಟ್ಟ ನಂದೇನೈತಿ ಅನ್ನುವಂತ ಭಾವ ಅವ್ರದಿತ್ತು. ಹಾಗಾಗಿ ಅವ್ರು ರಾಜರಾಗಿ ಮೆರೆದ್ರು. ರಾಜರಾಗೇ ಬಿಡ್ರಿ ಅವ್ರು. ಹಿಂದ ನಾವು ಎಲ್ಲಾ ಸರ್ಕಿಟ್ ಹೋದಾಗ ಇಳಿತಿದ್ವಲ್ಲ, 18 ಮಂದಿ ಇಳಿದ್ಬಿಟ್ರ ಹಂಗ ಕೈ ಹೊತ್ಕೊಂಡು ಅಜ್ಜಾರ್ ಹೊಂಟು ಬಿಟ್ರ ಗಜಗಾಂಭೀರ ನಡಿಗೆಯಿಂದ ಅಜ್ಜೋರ್ ಹಿಂದ್ ಕೈ ಏನ್ರಿ ಆ ಹಳ್ಳಿನ ನಡಿಗೆ ಹೋಗ್ಬೇಕ್ ಹಂಗ. ಅಂತ ಒಂದು ವೈಭವವನ್ನ ಕಂಡಂತವ್ರ ಅವ್ರೆಲ್ಲ ನಮ್ ಕೈ ಮುಟ್ಟಿ ನಾವೆಲ್ಲ ಅವ್ರಿಗೆ ಸೇವಾ ಮಾಡಿವಿ ಅಂತಂದ್ರ ನಮ್ಗೆ ಎಷ್ಟು ಜನ್ಮದ ಪುಣ್ಯದ ಫಲ ಇತ್ತು. ನಮ್ ತಂದೆ ತಾಯಿ ಮಾಡಿದ ಫಲದಿಂದ ನಮ್ಗೆ ಇದು ಸಿಕ್ತು ಏನೋ ಗೊತ್ತಿಲ್ಲ. ಒಟ್ಟ ಪೂಜ್ಯ ಗುರುಗಳ ಯಾರು ನನಗೊಬ್ಬಂಗ ಅಲ್ಲ, ಗುರುಗಳ ಆಶೀರ್ವಾದ ಆಗಿದ್ದು. ನನ್ನಂತ ಸಾವಿರ ಮಂದಿಗೆ ಗುರುಗಳ ಆಶೀರ್ವಾದ ಅವರಿಂದ ಬದುಕಟ್ಕೊಂಡಾರ. ಅಜ್ಜವ್ರ ಒಂದ್ ಮಾತು ಹೇಳ್ತಿದ್ರು, ಹಗ್ಗ
ನೀ ಕಲೀಲಿರಷ್ಟ ಹೊತ್ತು ಆಶ್ರಮದಾಗಿದ್ದು ಅಲ್ಲಿ ಬಿದ್ದು ಅಲ್ಲೊಂದು ಸೇವಾ ಮಾಡಿ ಅಲ್ಲಿ ಪ್ರಸಾದ ತಗೊಂಡ್ ಹೋಗಿ ಬದುಕ್ತೀನಿ, ನೀನ್ ಎಲ್ಲರ್ಕಿಂತ ಚಲೋ ಬದುಕ್ತಿದೆ ಅಂತ ಹೇಳ್ತಿದ್ ರಾಜಾರು. ಅಲ್ಲಿದ್ದ ಬಂದವ ಇವತ್ ನೌಕರಿ ಮಾಡವನ್ಕಿಂತನೂ ಕೂಡ ಕಡಿಮೆ ಇಲ್ರಿ. ಯಾವುದೇ ಒಂದು ಕಲೆ ಅವನಲ್ಲಿ ಬರ್ತತಿ, ಏನೋ ಮಾಡ್ತಾನ, ಉದ್ಯೋಗ ಮಾಡ್ತಾನ, ಇನ್ನೊಂದ್ ಮಾಡ್ತಾನ, ಪುರಾಣ ಮಾಡ್ತಾನ, ಕೀರ್ತನ ಮಾಡ್ತಾನ, ವೈದಿಕ ಮಾಡ್ತಾನ, ಯಾರ ಮೇಲೂ ಕೂಡ ಅವಲಂಬಿತನಾಗದೆ ಬದುಕ್ತಾನ. ಸ್ವತಃ ಕಾಲ್ ಮೇಲೆ ನಿಂತ್ಕೊಂಡು ಬದುಕುವಂತ ಶಕ್ತಿಯನ್ನ ತುಂಬಿದಂತವ್ರು ರಾಜ ಗುರುಗಳು. ಇವತ್ತ ನಾವು ಇವತ್ತು ನಮ್ಮಂತ ಕಣ್ಣಿಲ್ದವರು ಎಲ್ಲೋ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ್ಬೇಕು. ಇವತ್ತು ಭಗವಂತ ನಮಗೂ ಆಸ್ತಿಯನ್ನು ಕೊಟ್ಟಿದ್ದ ಖರೆ, ಆದ್ರೆ ಇವತ್ತು ನಾನೋ ಒಂದು ಆಸ್ತಿ ಆಗೀನಿ ಅನ್ನೋದಕ್ಕ ಕಾರಣ ಗುರುಗಳ ಆಶೀರ್ವಾದ. ನಾವೆಲ್ಲ ಹೋಗಿವ್ರಿ, ನಾವ್ ಅಂತಿದ್ವಿ ಇವ್ರು ಅಂತಿದ್ವಿ, ಅಲ್ಲೋ ಇಷ್ಟೆಲ್ಲ ನಿಮ್ಮ ಅಪ್ಪಾರಿ ಇಷ್ಟೆಲ್ಲ ಅದಾರ, ನಿನಗೆ ಎದಕ್ ಬೇಕೋ, ಯಾಕೆ ಬಂದಿದೆ ಅಂತಿದ್ವಿ. ಅಲ್ರಿ ಸರ ಕಂಡಿಲ್ದವ, ನಾಳೆ ಬುದ್ಧಿ ಆಗಿರ್ತತೆ ಏನ, ನಾನ ಒಂದ್ ಆಸ್ತಿ ಆಗ್ಬೇಕು ಅಂತ ಹೇಳಿ, ಆಸ್ತಿ ಬೇಕಾಗಿಲ್ಲ ನನಗ, ವಿದ್ಯಾ ಬೇಕು ಅಂತ ಹೇಳಿ ಅವಾಗ ಬಂದ್ರು ಕೂಡ ಅವ ಹಾರ್ಮೋನಿಯಂ ಬಾರಿಸ್ತಾನ, ತಬಲಾ ಬಾರಿಸ್ತಾನ, ಆಮೇಲೆ ಪ್ರವಚನ ಮಾಡ್ತಾನ. ಇಷ್ಟೆಲ್ಲ ವಿದ್ಯೆಗಳನ್ನ ಇಲ್ಲಿ ಆಶ್ರಮ ಗುರುಗಳ ಕೃಪಾ ಅವನ್ ಕೊಟ್ಟೈತಿ. ಆ ಕೃಪೆಯಿಂದ ಇವತ್ತು ಹೊರಗಡೆಗೆ ಅವ ಅಪ್ಪ ಅಮ್ಮ ಅಪ್ಪನ ಆಸ್ತಿ ಏನು ಕೂಡ ಬೇಡ ಅವನಿಗೆ. ಅವನಲ್ಲಿರುವಂತ ಏನು ಗುರುಗಳು ವಿದ್ಯಾ ಕೊಟ್ರಲ್ಲ ಅದೇ ಆಸ್ತಿ ಅನ್ನುವಂತ ಭಾವ ಎಲ್ಲರ ಬಾಳ ಕೂಡ ಬೆಳಗಾಕತೈತಪ್ಪ ಅಂದ್ರೆ ಗುರು ಕೊಟ್ಟೆ. ಅವ್ರು ಹಚ್ಚಿರ್ತಕ್ಕಂಥ ಜ್ಯೋತಿ ಬೆಳಕೊಳಗ ನಾವೆಲ್ಲರೂ ಇವತ್ತು ಬದುಕನ್ನು ಕಟ್ಕೊಂಡೇವಿ. ನಾವು ಫಸ್ಟ್ ಅವ್ರವ್ರಿಗೆ ಇದಕ್ ಹೋಗಿದ್ವಿ, ಕಾಳಿಂಗ್ ಭಿಕ್ಷಕ್ಕ. 23 ಚೀಲ ನಮಗ್ ಜೋಳ ಮಾಡಿ ಕೊಟ್ಟಿದ್ರು ಅವ್ರ ಅಪ್ಪಾರು, ಅವ್ರ ಕಾಕಾರು ಎಲ್ಲರೂ ಸೇರಿ. ದೊಡ್ಡ ಫ್ಯಾಮಿಲಿ ಅವ್ರದ್ದು, ಊರಾಗ ದೊಡ್ಡ ಫ್ಯಾಮಿಲಿ. ಅಷ್ಟೇ ಒಂದು ಸುಸಂಸ್ಕೃತವಾಗಿರುವಂತ ಫ್ಯಾಮಿಲಿ, ಅಪಾರವಾಗಿರುವಂತ. ಮತ್ತ ಅವೆಲ್ಲ ಜೋಳ ಆದ್ಮೇಲೆ ಎಲ್ಲರನ್ನು ಕರ್ಕೊಂಡೋಗಿ ಒಂದ್ ದೊಡ್ಡ ಕಾರ್ಯಕ್ರಮ ಮಾಡಿಸಿದೆ ಊರಾಗ. ಪ್ರವಚನ, ಹಾಡು ಎಲ್ಲಾ ಮಾಡಿಸಿ ಅವ್ರನ್ನ ಟ್ರ್ಯಾಕ್ಟರ್ನ ಹಾಕೊಂಡ್ ಮಾಡ್ತಂದ್ವಿ. ಹಿಂಗ ಆ ಗುರುಗಳ ಸನ್ನಿಧಿಗೆ ಬಂದು ಬಿದ್ದೇನಿ ಅಂತ ಇದೆಲ್ಲ ನನಗ್ ಸಿಗ್ತಾ ಹೊರತು ಇಲ್ಲಿ ಅವ್ರ ಪಾದಕ್ಕೆ ಬೀಳಿಲ್ಲ ಅದಿದ್ರ ಏನೂ ಸಿಗ್ತಿದ್ದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಸಂಗೀತ ಕಲಿಯುವಂತ, ಈಗ ಬಹಳಷ್ಟು ಮಂದಿ ಸಂಗೀತವನ್ನ ಕಲಿಯುವಂತ ಆಸಕ್ತಿಯನ್ನ ಇಟ್ಕೊಂಡು ಬಂದು ಬಹಳಷ್ಟು ಜನ ಸಂಗೀತ ಕಲಿತಾ ಇರ್ತಾರೆ. ಸೊ ಅಂತಹ ವಿದ್ಯಾರ್ಥಿಗಳಿಗೆ, ಯಾಕಂದ್ರ ನಾನು ಆಗ್ಲೇನೆ ಹೇಳ್ದಂಗ ಸಂಗೀತ ಅಂತಕ್ಕಂಥದ್ದು ಅಷ್ಟು ಬೇಗ ಬರ್ಬೇಕು ಅನ್ನುವಂಥದ್ದಲ್ಲ ಅಲ್ಲ. ಒಂದೇಟಿಗೆನ ಸಂಗೀತ, ಯಾಕಂದ್ರೆ ಕಲಿಕೆ ಅಂತಕ್ಕಂಥದ್ದು ಅಜ್ಜವ್ರ ಒಂದ್ ಮಾತು ಹೇಳ್ತಿರ್ತಾರೆ. ಹೌದು, ಸಂಗೀತ ಅಂತಕ್ಕಂಥದ್ದು ಸಾಗರ ತಮ್ಮ ಇದು. ನಾವು ಇನ್ನು ಬಹಳ ಅಂದ್ರೆ ಬಹಳ ಕಡಿಮೆ ತಗೊಂಡೇವ ಅಷ್ಟೇ. ಹಾಗಾಗಿ ಸಂಗೀತ ಸಾಗರದೊಳಗ ನಾವು ಬಹಳ ಕಡಿಮೆನ ತಗೊಂಡಿರೋದು ಅಂತ ಹೇಳ್ತಾರೆ. ಹಾಗಾಗಿ ಈ ಸಂಗೀತ ಸಾಗರವನ್ನೇ ನಾವು ಆಪೋಷಣೆಗೆ ಕೊಂಡ್ಕೋಬೇಕು, ಅಥವಾ ಇದನ್ನ ನಾವು ಪೂರ್ತಿ ಕಲಿಬೇಕು ಒಂದು ವಾರದಾಗ ಅನ್ನುವಂಥದ್ದು ಕೆಲವು ವಿದ್ಯಾರ್ಥಿಗಳು ಅನ್ಕೊಂಡಿರ್ತಾರ. ಆದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಈಗ ಉದಾಹರಣೆಗೆ ಏನಾಗ್ತಾವಂತ ಹೇಳಿದ್ರೆ, ಕೆಲವು ರಿಯಾಲಿಟಿ ಶೋಸ್ಗಳು ಬೇಗನೆ ಹೋಗ್ಬೇಕಪ್ಪ, ನಾವು ಸಿಂಗರ್ ಆಗ್ಬಿಡ್ಬೇಕು ಅನ್ನುವಂಥವ್ರಿಗೆ ತಾವು ಏನ್ ಹೇಳ್ತೀರಿ ಸಂಗೀತ ಅಭ್ಯಾಸ ಮಾಡುವಂತವ್ರಿಗೆ? ಈಗ ಏನಾಗ್ಬಿಟ್ಟೈತಿ ಅಂದ್ರ ಈ ಮೀಡಿಯಾ ಒಂದು ಬಹಳಷ್ಟು ಸ್ಪೀಡ್ ಐತ್ರಿ ಈಗ. ಈ ಸ್ಪೀಡ್ ಇರುವಂತ ಈ ಕಾಲಮಾನದೊಳಗ, 21ನೇ ಶತಮಾನದೊಳಗ ಏನಾಗಿ ಲಘು ಹೋಗ್ಬೇಕು, ಮುಟ್ಟಬೇಕು. ಏನಂದ್ರ ನಾವು ಲಘುನ ನಾವು ಪ್ರಚಾರಕ್ಕೆ ಬರಬೇಕು, ನಾವು ಲಘುನ ಕೀರ್ತಿವಂತರಾಗಬೇಕು ಅನ್ನುವಂತ ಹವ್ಯಾಸ ಎಲ್ಲರಲ್ಲಿ ಬೆಳೆದ್ ಬಿಟ್ಟೈತಿ. ಮೂಲವಾಗಿರುವಂತ ವಿದ್ಯೆಯನ್ನ ಸಂಪಾದನೆ ಮಾಡ್ಕೋಬೇಕು ಅನ್ನುವಂತ ಭಾವನೆ ಯಾರಲ್ಲಿ ಇಲ್ಲ ಈಗ. ಈಗ ನಮ್ಮಲ್ಲೇ ಸಂಗೀತ ಕಲಿಯಾಕ ಬರುವಂತ ಈ ಹೊರಗಿನಿಂದ ಬರುವಂತವ್ರು ಹೆಂಗ ಅಂದ್ರ ಬಹಳ ಲಘು ಸಂಗೀತ ಬಂದ್ಬಿಡ್ಬೇಕು ಅವ್ರಿಗೆ. ಇನ್ನು ಸರಳಿ ಜಂಟಿ ಆಗಿರಂಗಿಲ್ಲ, ಅಲ್ಲಿ ನನಗ ಭಾವಗೀತೆ, ಭಕ್ತಿ ಗೀತೆ, ಸರಿಗಮಪದಾಗ ಹಾಡ್ತಾರಲ್ರಿ ಅಂತಾವ್ ಹಾಡ್ರಿ ಅನ್ನುವಂಥದ್ದು ಬಂದ್ಬಿಟ್ಟೈತಿ ಜನರಲ್ಲಿ. ಹೆಂಗಂದ್ರ ಅವೆಲ್ಲ ತಾತ್ಪೂರ್ತೈತೆ. ಅಲ್ಲಿ ಎಷ್ಟು ಬೇಕಂದ್ರ ಉಪ್ಪಿನಕಾಯಿ ಇದ್ದಂಗ ಅದು. ಉಪ್ಪಿನಕಾಯಿ ಊಟಕ್ಕೆ ಹೆಂಗ್ ಉಪ್ಪಿನಕಾಯಿ ನಂಚ್ಕೊಂತಾರಲ್ಲ ಹಂಗ ಅದು. ಈ ಮೂಲವಾಗಿರುವಂತ ಊಟ ನಮ್ಗ್ ಬೇಕಾಗೈತಿ. ಹೌದ್ರೆ, ಈ ಸಂಗೀತ ಮೂಲವಾಗಿರುವಂತ ಸಂಗೀತವನ್ನ ನಾವು ಕಲ್ಕೋಬೇಕಾಯ್ತು. ನೀ ಮೂಲವಾಗಿರುವಂತದ್ದು ಪದ್ಧತಿ ಪ್ರಕಾರವಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ನೀ ಕಲಿಬೇಕು ಅಂದ್ರೆ ಎಷ್ಟೇ ವಿದ್ಯಾವಂತದಿಯೇ ನಾನು ಹೇಳಿದ್ದನ್ನೆಲ್ಲ ಬಹಳಷ್ಟು ಗ್ರಹಿಸ್ಕೊಂಡು ಕಲಿತೇನೆ ಅಂತ ಅಂದ್ರೂ ಕೂಡ ಒಂದು 6 ವರ್ಷ ಬೇಕಾಗತ್ತೆ. 6 ವರ್ಷ ಬೇಕಾಕತಿ. ಅದ್ರೊಳಗೆ 2 ವರ್ಷ ವಿದ್ವತ್ತು, 2 ವರ್ಷದ ಸೀನಿಯರು, 2 ವರ್ಷ 1 ವರ್ಷ ಜೂನಿಯರ್. ಹಿಂಗ ನಾವು ಮೂಲವಾಗಿರುವಂತ ತಳಹದಿ ಮ್ಯಾಲೆ ನಿಂತುಕೊಂಡ ಸಂಗೀತವನ್ನ ಕಲಿತ್ರ ನಮಗ ಮುಂದ ನಾವು ಕೂಡ ಒಬ್ಬ ಶಿಕ್ಷಕನಾಗಿ, ಉತ್ತಮ ಶಿಕ್ಷಕನಾಗಿ ಮಾರ್ಗದರ್ಶನವನ್ನ ಮಾಡುವಂತದ್ದನ್ನ ನಮ್ಮಲ್ಲಿ ಬರ್ತತಿ. ಈಗೇನು ಇವರು ಈಗ ರಿಯಾಲಿಟಿ ಶೋಕ್ ಹಾಡ್ಕೋತಾರ,
ಅವ್ರ ವಾದ್ಯ ಗೋಷ್ಠಿ ಇರ್ತೈತಿ. ಆ ವಾದ್ಯ ಗೋಷ್ಠಿ ಪುಟ ಹಾಡೋದೇನ್ ದೊಡ್ಡದಲ್ಲ. ಹೌದಾ, ಏನೂ ಇಲ್ಲದಂಗ ಪಾಠ ಹೇಳ್ಬೇಕಲ್ಲ, ಪಾಠ ಹೇಳ್ಬೇಕು. ಆಮೇಲೆ ಸ್ವರಗಳು ಗುರ್ತಾಗ್ಬೇಕು, ನಮಗ ಸ್ವರ ಜ್ಞಾನ ಆಗ್ಬೇಕು, ತಾಳ ಜ್ಞಾನ ಆಗ್ಬೇಕು. ಅವೆಲ್ಲ ನಮಗಾಯ್ತು ಅಂತಂದ್ರ ನೀವು ಬಹಳಷ್ಟು ಜನ ನೋಡ್ರಿ ಸಂಗೀತ ಪಾಠ ಹೇಳ್ತಾರ ಅಲ್ಲೆಲ್ಲಿ. ಹೌದಾ, ಹೆಂಗಂದ್ರ ಮಜ್ಜಿಗೆ ಪೂರ್ತೇಕ ರಾಮಾಯಣ ಅನ್ನಂಗ್ ಸಂಗೀತ ಪಾಠ ಹೇಳ್ತಾರ. ಹಿಂಗಾಗಿ ಸಂಗೀತ ಕಲಿಯುವಂತವ್ರು ಬಹಳಷ್ಟು ಜನ ಆಗ್ಯಾರ. ಹೆಂಗಂದ್ರ ಈ ಮೀಡಿಯಾದಿಂದ ಬಹಳಷ್ಟು ಜನ ಆಗ್ಯಾರ. ಲಗುನ ನಾವು ಟಿವಿ ಒಳಗ್ ಬರ್ಬೇಕು, ನಾವು ಹಿಂಗ್ ಹಾಡ್ಬೇಕು ಅಂತೇಳಿ ಇದ್ರ ಬೆನ್ನ ಹತ್ಕೊಂಡ್ ಹೊಂಟಾರ. ಹೌದಾ, ಅದ್ರ ಬೆನ್ನ ಹತ್ಕೊಂಡ್ ಹೋದ್ರ ಅದ್ ಹೆಂಗಂದ್ರ ಈಗ ಹಿಂದೆಲ್ಲಾ ನೋಡಿ ಬಹಳಷ್ಟು ಜನ ಹೆಸರಾದಂತವ್ರು ಮತ್ತ ಈಗ ಅವ್ರ ಹೆಸರು ಎಲ್ಲಿ ಕಾಣುವಲ್ದು. ಹಂಗ ನಾವು ಮೂಲವಾಗಿರುವಂತ ವಿದ್ಯಾ ಕಲಿತೀವಿ ಅಂದ್ರ ಅವ್ರು ಯಾವಾಗ್ಲೂ ಎವರ್ಗ್ರೀನ್. ನೀ ಯಾವಾಗಾರ ಇನ್ನು 100 ವರ್ಷ ಬಿಟ್ಟು ಅವ್ರ ಹತ್ರ ಹೋಗು, ಬಾ ಯಾರು ಆಗ್ಬೇಕು ನಿಮ್ಗೆ, ಯಾರ್ ತಾಳ್ಬೇಕು ಬಾ ನಿನಗೆ ಹೇಳ್ತೀನಿ ಅಂತ ಅವ್ರ ಹತ್ರ ಆ ತಾಕತ್ ಇರ್ತತಿ. ಹೌದ್ರೆ ಆ ತಾಕತ್ ಬೆಳೆಸ್ಕೋಬೇಕಂದ್ರ ನಾವ್ ಏನ್ ಮಾಡ್ಬೇಕಂದ್ರ ಸಮಯ ಬಾಳ್ ಬೇಕಾಗತ್ತ, ಶಾಂತಿ ಅನ್ನೋದು ಬೇಕಾಗತ್ತ. ಆ ಶಾಂತಿ ಸಮಯವನ್ನ ನಾವು ಅದಕ್ಕೆ ಸಂಗೀತ ಕೊಟ್ಟಿವಿ ಅಂತಂದ್ರ ನಮ್ಮಲ್ಲಿ ಆ ತಾಕತ್ತು ಬರ್ಲಿಕ್ಕೆ ಸಾಧ್ಯವಾಗ್ತೈತಿ. ಈಗಿನ ಪೀಳಿಗೆ ಏನೈತಲ್ಲ, ಆ ಶಾಂತಿನೂ ಇಲ್ಲ, ಆ ತಾಳ್ಮೆನೂ ಇಲ್ಲ. ಹೆಂಗಂದ್ರೆ ಇವ್ರು ಕುದುರೆ ಏರ್ಕೊಂಡು ಹೋಗ್ಬಿಡ್ರು ಮೊದಲು. ಅದಕ್ಕ ಆ ಒಂದು ಮನೋಭಾವ ಈಗಿನ ಇತ್ತಿತ್ತಾಗಿನ ವಿದ್ಯಾರ್ಥಿಗಳಲ್ಲಿ ಕಡಿಮೆ ಆಗ್ಬೇಕು. ಕಡಿಮೆಯಾಗಿ ಅವ್ರು ಚೆನ್ನಾಗಿ ಕಲ್ತ್ರ ಅಂದ್ರ ತಾವ ನಮ್ಮನ್ನ ಕರ್ಕೊಂಡ್ ಹೋಗ್ತಾರ. ಇಂಥವ್ ಚಲೋ ಹಾಡ್ತಾನಪ್ಪ, ಕ್ಲಾಸಿಕಲ್ ಹಾಡ್ತಾನವ, ಸ್ವರ ಆಲಾಪ ಚೆನ್ನಾಗಿತ್ತವ, ಸ್ವರ ಅಂತಾನ, ಬೋಲ್ತಾನ್ ಮಾಡ್ತಾನ, ತಾನ್ ಮಾಡ್ತಾನ ಅಂತೇಳಿ ಅವರ ಹುಡುಕೊಂಬಂದ್ ನಮ್ಮನ್ನ ಕರ್ಕೊಂಡ್ ಹೋಗ್ತಾರ. ಅದಕ್ಕ ಅಂತಹ ವಿದ್ಯೆ, ನಮ್ಮ ಮೂಲ ವಿದ್ಯೆಯನ್ನು ನಾವು ಕಲ್ಕೋಬೇಕು ಅನ್ನುವಂತ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವು ಏನಂದ್ರ ಈ ಮೀಡಿಯಾಕ್ ಬೆನ್ನ ಹತ್ಕೊಂಡು ಹೋಗೋದನ್ನ ನಾವು ಏನ್ ಮಾಡ್ಬೇಕು, ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅವಕಾಶಗಳು ತಾವೇ ಬರ್ತಾವ. ನಮ್ಮಲ್ಲಿ ವಿದ್ಯೆ ಇದ್ರ ಅವಕಾಶ ನಮ್ಮನ್ನ ಹುಡ್ಕೊಂಡ್ ಬರ್ತಾವ. ಅದಕ್ಕ ಅಂತಹದನ್ನ ಅಳವಡಿಸಿಕೊಳ್ಳಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ. ಹಂಗ ಈಗ ಯೋಗ ದಿನನೂ ಕೂಡ ಹೌದು. ಏನಂದ್ರೆ ಸಂಗೀತ ಬಲ್ಲವ ಯೋಗ ಬಲ್ಲವನಾಗಿರ್ತಾನಂತ, ಯೋಗ ಬಲ್ಲವ ಸಂಗೀತ ಬಲ್ಲವನಾಗಿರ್ತಾನಂತ. ಅಂದ್ರೆ ಯೋಗ ಮತ್ತ ಸಂಗೀತ ಒಂದು ನಾಣ್ಯದ 2 ಮುಖಗಳಿದ್ದಾಗ ಅಂತ ಹೇಳ್ತಾರೆ. ಗುರುಗಳು ಸಂಗೀತದ ಜೊತೆಗೆ ಯೋಗನೂ ಕೂಡ ಬಲ್ಲವರಾಗಿದ್ರು ಎಂಬ ವಿಚಾರವನ್ನ ನಾವು ಕೇಳ್ಪಟ್ಟೇವಿ. ಸೊ ಯೋಗದ ಬಗ್ಗೆ ತಾವು 4 ಮಾತುಗಳನ್ನು ಹೇಳೋದಾದ್ರೆ, ಯೋಗ ಎಷ್ಟು ಮಟ್ಟಿಗೆ ಆರೋಗ್ಯಕ್ಕೆ ಮುಖ್ಯವಾಗಿರ್ತದೆ. ಇವತ್ತು ಬಹಳಷ್ಟು ನೋಡ್ರಿ, ನಾವು ನೋಡ್ಲಿಕ್ಕತ್ತೀವಿ BP, ಶುಗರ್, ಹಾರ್ಟ್ ಅಟ್ಯಾಕ್, ಥೈರಾಯ್ಡ್ ಮುಂತಾದ ಕಾಯಿಲೆಗಳಿಗೆ ತುತ್ತಾಗ್ತಾ ಇದಾರೆ. ಬಹಳ ಚಿಕ್ಕ ವಯಸ್ಸಿನೊಳಗ ಇವತ್ತು ಕಾಯಿಲೆಗಳನ್ನು ಅನುಭವಿಸುವಂತಹ ಒಂದು ದುರಂತಕ್ಕೆ ನಾವು ಬಂದ್ಬಿಟ್ಟೇವಿ. ಸೊ ಈ ಸಂಗೀತನೂ ಕೂಡ ಹೇಳ್ತಾರೆ, ಹಾಡ್ತಾ ರಾಗ, ನಳ್ತಾ ರೋಗ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇವು ಎರಡೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು ಅಂತ ಹೇಳ್ತಾರ. ಸೊ ಹಾಗಾಗಿ ಎರಡನ್ನೂ ಕೂಡ ಒಂದ ದಿನನ ಆಚರಿಸ್ತಾರೆ ನೋಡ್ರಿ, ಯೋಗ ದಿನ ಮತ್ತು ಸಂಗೀತ ದಿನ. ಈ ದಿನದ ಕುರಿತು ತಾವು 4 ಮಾತುಗಳನ್ನು ಹೇಳೋದಾದ್ರೆ. ನೀವು ಹೇಳ್ದಂಗ ಯೋಗ ಮತ್ತು ಸಂಗೀತ ಇವೆರಡು ಕೂಡ ಒಂದ ನಾಣ್ಯದ 2 ಮುಖ. ಸರಿನೇ ಇದು, ಹೌದ್ರೆ? ಸಂಗೀತ ಬಿಟ್ಟು ಯೋಗ ಇಲ್ಲ, ಯೋಗ ಬಿಟ್ಟು ಸಂಗೀತ ಇಲ್ಲ, ಹೌದ್ರೆ? ನಾವೀಗ ಒಂದ್ ಸ್ವರ ಹಚ್ಚಬೇಕು ಅಂದ್ರ ಆ ಸ್ವರವನ್ನ ಬಹಳಷ್ಟು ಉಸಿರು ತೆಗೆದುಕೊಳ್ಬೇಕಾಗತ್ತೆ, ಉಸಿರು ಬಿಡ್ಬೇಕಾಗತ್ತೆ. ಹಿಂಗ ಇದು ಕೂಡ ಪ್ರಾಣಾಯಾಮವನ್ನ ಈ ಸಂಗೀತದೊಳಗೂ ಐತಿ. ಹೌದಾ? ಈ ಯೋಗ ಅನ್ನುವಂಥದ್ದು ಏನೈತಲ್ಲ, ಯೋಗ ಮಾಡಿ ಯೋಗಿ ಆಗು. ಯೋಗ ಯಾರು ಮಾಡ್ತಿರ್ತಾರ ಅವ ಯೋಗಿ ಹಂಗಿರ್ತಾನ ಅಂತ. ಹೌದಾ? ಯೋಗ ಯಾವ ಮಾಡಂಗಿಲ್ಲ, ಅವ ಭೋಗಿ ಹಂಗಿರ್ತಾನ. ಅವಂಗ ರೋಗಿ. ಯೋಗ ಯಾರು ಮಾಡ್ತಾರ ಅವ ನಿರೋಗಿಯಾಗಿರ್ತಾನ. ಯೋಗವನ್ನ ಯಾವ ಅವಲಂಬಿಸೋದ್ರಲ್ಲ ಅವ ರೋಗಿ ಆಕಾನ. ಯೋಗ ಅನ್ನುವಂಥದ್ದು ಏನೈತಲ್ಲ, ಇದು ಬಹಳಷ್ಟು ಜೀವನಕ್ಕೆ ಚೈತನ್ಯವನ್ನ ಕೊಡುವಂತಹದ್ದು. ಯಾರು ಯೋಗವನ್ನ ಗುರುಗಳು ಯೋಗ ಮಾಡ್ತಿದ್ರು, ನಿತ್ಯಲೂ ಕೂಡ ಒಂದು ದಿನನೂ ತಪ್ಪಿಸಿಲ್ಲ ಯೋಗನ ಗುರುಗಳು. ತಮ್ಮ 97 ವರ್ಷಗಳ ಪರ್ಯಂತರವಾಗಿ ಯೋಗ ಮಾಡ್ಯಾರ. ಎಂಥ ಯೋಗ್ರಿ ಅವು, ನೀವು ನೋಡ್ಬೇಕು. ಅವನು ನೋಡಕ್ ಸಿಕ್ಕನಾಗಲ್ಲ, ಅವರು ನಿಜವಾಗಿ ಹಾಕಿರುವಂತ ಯೋಗವನ್ನ ನೋಡ್ಯಾರ ನಾವು. ಮತ್ತ ನಮ್ಮೂರಿಗೆ ಬಂದಾಗ ಹೊಳಿ ದಂಡಿಗೆ ಹೋಗಿ ಅಲ್ಲೇ ಸಂಚಾರ ಮುಗಿಸ್ಕೊಂಡು ಅಲ್ಲೇ ಕಂಬಳಿ ಹಾಸಿ ಅಲ್ಲೇ ಯೋಗ ಮಾಡಿ ಬರ್ತಿದ್ರು ಗುರುಗಳು. ಹೌದಾ? ಅಂತ ದೇಹ ವಜ್ಯವಾಗಿರುವಂತ ದೇಹ ಇದ್ರೂ ಕೂಡ ಗುರುಗಳದು
ಅವರು ಕಾಲು ಪೂರ ಮ್ಯಾಕ್ ಮಾಡಿ ತಲಿನ ನೆಲಕ್ಕೆ ಹಚ್ಚದಂಗೆ ಕೈ ಮೇಲೆ ನಿಂತಿದ್ರು. ಆ ಯೋಗ ಅವರು ಅಂತ ಯೋಗ ಮಾಡ್ತಿದ್ರು. ಆ ಯೋಗದಿಂದ ಮತ್ತು ಸಂಗೀತದಿಂದ ಅವ್ರು ಏನಾಗಿದ್ರು ಅಂದ್ರ ಸಾಕ್ಷಾತ್ ಶಿವಯೋಗಿಗಳೇ ಅವರಾಗಿದ್ರು, ಯೋಗಿಗಳೇ ಅವರಾಗಿದ್ರು. ಯೋಗ ಮತ್ತು ಈ ಸಂಗೀತ ಅನ್ನುವಂಥದ್ದು ಏನೈತಲ್ಲ, ಇವೆರಡನ್ನು ಯಾವ ಮನುಷ್ಯ ತನ್ನಲ್ಲಿ ಅಳವಡಿಸ್ಕೊಳ್ತಾನ ಅವ ಯಾವಾಗ್ಲೂ ಕೂಡ ಈ ಸುಖವಾಗಿರ್ತಾನ. ಯಾವ ರೋಗದಕ್ಕೆ ತುತ್ತಾಗೋದಿಲ್ಲ, ಯಾವ ಒಂದು ದುಶ್ಚಟಗಳಿಗೆ ಬೀಳೋದಿಲ್ಲ. ಹೆಂಗಂದ್ರ ಅವ ಬಹಳಷ್ಟು ಸುಖಿಯಾಗಿರ್ತಾನ. ಯೋಗ ಮತ್ತು ಸಂಗೀತ ಇವೆರಡೂ ಮನುಷ್ಯನಿಗೆ ಬಹಳಷ್ಟು ಮುಖ್ಯವಾಗಿರುವಂತ ಒಂದು ಗಾದೆ ಮಾತೈತಲ್ರಿ, ಬಲ್ಲವನೇ ಬಲ್ಲ ಬೆಲ್ಲದ ಸರಿ ಅನ್ನೋ ಹಾಗೆ ಅದ್ರೊಳಗ ಹೊಕ್ಕರ ಅದರ ಯೋಗ ಅನ್ನುವಂಥದ್ದು ನಮ್ಮ ಮೋದಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬಂದ ಮೇಲೆ ಆ ವಿಶ್ವ ಯೋಗ ದಿನಾಚರಣೆಯನ್ನ ಈ ಜಗತ್ತಿನ ತುಂಬಾ ಆಚರಿಸುವಂತ ಒಂದು ಪದ್ಧತಿಯನ್ನ ಹಾಕಿಕೊಟ್ರು. ಯೋಗ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರುವಂತ ಅಂಗ ಅನ್ನುವಂತ ದೇಹ ಒಂದು ಸದೃಢವಾಗಿರುವಂತ ದೇಹ ನಮ್ಮಲ್ಲಿ ಇರಬೇಕು ಅಂತಂದ್ರೆ ನಾವು ಯೋಗ ನಮಗೆ ಬಹಳಷ್ಟು ಅವಶ್ಯವಾಗಿರುವಂತದ್ದು ಅನ್ನುವಂತ ಮಾತು. ಈಗ ಮನುಷ್ಯಾಗ ಹೆಂಗ ಎರಡು ಕಣ್ಣು, ಎರಡು ಕಿವಿ, ಮತ್ತ ಕೈ ಎರಡು ಇವೆಲ್ಲ ಹೆಂಗ ಅದಾವಲ್ಲ, ಹಂಗ ಯೋಗ ಮತ್ತ ಸಂಗೀತ ಇವೆರಡೂ ಬೇಕು ಅಂತ ಹೇಳಿದ್ರಿ. ಬಹಳಷ್ಟು ಖುಷಿ ಆಗ್ತದ ತಮ್ಮ ಜೊತೆಗೆ ಮಾತಾಡಿ. ನನಗೂ ಕೂಡ ಬಾಲ್ಯದ ನೆನಪುಗಳು ಮತ್ತೆ ಮರುಕಳಿಸಿದ್ವು. ಹಾಗೆಯೇ ತಾವು ಒಂದು ವಚನ ಹಾಡಿದ್ರೆ ಅದನ್ನ ಕೇಳಿ ಮತ್ತ ನಾವು ಈ ಕಾರ್ಯಕ್ರಮವನ್ನು ಗುರುವೇ ಶಿವನೋ ಶಿವನೇ ಗುರುವು, ಗುರುವೇ ಶಿವನೋ ಶಿವನೇ ಗುರುವು, ಅವರಲ್ಲಿ ಅಂತರವಿಲ್ಲವಯ್ಯ, ಅವರಲ್ಲಿ ಅಂತರವಿಲ್ಲವಯ್ಯ. ಗುರುವೇ ಶಿವನೋ ಶಿವನೇ ಗುರು, ಗುರುವೇ ಶಿವನೋ ಶಿವನೇ ಗುರು. ವ್ಯತ್ಯಾಸವನ್ನು ಕಲ್ಪಿಸಿದವಗೆ, ವ್ಯತ್ಯಾಸವನ್ನು ಕಲ್ಪಿಸಿದವಗೆ, ರವರವನರ ತಪ್ಪದು ನೋಡ, ರವರವನರ ತಪ್ಪದು ನೋಡ. ಗುರು ಕುಮಾರ ಪಂಚಾಕ್ಷರೇಶ್ವರ, ಗುರು ಕುಮಾರ ಪಂಚಾಕ್ಷರೇಶ್ವರ. ಗುರುವೇ ಶಿವನೋ ಶಿವನೇ ಗುರು, ಗುರುವೇ ಶಿವನೋ ಶಿವನೇ ಗುರು. ಬಹಳ ಚೆನ್ನಾಗಿ ಹಾಡಿದ್ರಿ. ಗುರುಗಳ ವಚನ ನೋಡ್ರಿ, ಅವರು ಎಷ್ಟು ಚಲೋ ಹೇಳ್ತಾರ. ಗುರುವೇ ಶಿವನು ಶಿವನೇ ಗುರು, ಇವ್ರೊಳಗ ಅಂತರಿಲ್ಲ ಅಂತ ಹೇಳಿ. ಅಂತಹ ಒಂದು ಗುರುವಿನ ಕರುಣೆ ಸದಾವ ಕಾಲ ನಿಮ್ಮ ಮೇಲೆ, ನಮ್ಮ ಮೇಲೆ, ನಮ್ಮ ವೀಕ್ಷಕರ ಮೇಲೆ, ಎಲ್ಲರ ಮೇಲೆ ಇರ್ಲಿ ಅಂತ ನಾ ಈ ಸಂದರ್ಭದೊಳಗ ಹೇಳ್ಕೊಳ್ತೇನೆ. ಹಾಗೇನೆ ನಾನು ಈ ಚಾನಲ್ ನೋಡುವಂತಹ ವೀಕ್ಷಕರಲ್ಲಿ ತಿಳ್ಕೊಳ್ಳೋದಿಷ್ಟೇ, ನಿಮ್ಮ ಮನೆಯೊಳಗ ಮತ್ತ ನಿಮ್ಮ ಓಣಿಯೊಳಗ, ನಿಮ್ಮ ಊರೊಳಗ ಯಾರಾದರೂ ಅಂಧ ಅನಾಥ ಮಕ್ಕಳಿದ್ರೆ ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಗದಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮಕ್ಕಾದ್ರೂ ಆಗಿರ್ಬೋದು, ದಾವಣಗೆರೆ ಆಶ್ರಮಕ್ಕಾದ್ರೂ ಆಗಿರ್ಬೋದು, ಮತ್ತ ಶಿವಮೊಗ್ಗದೊಳಗೂ ಕೂಡ ಒಂದು ವೀರೇಶ್ವರ ಪುಣ್ಯಾಶ್ರಮದ, ಅಲ್ಲಾದ್ರೂ ತಾವು ಕರ್ಕೊಂಡು ಬಂದು ಬಿಡ್ರಿ ಅನ್ನುವಂತ ಮಾತನ್ನು ಹೇಳ್ತಾ, ಹಾಗೇನೆ ನಮ್ಮ ಇಷ್ಟೊತ್ತು ನಮ್ಮ ಜೊತೆಗೂಡಿ ಕೆಲವೊಂದಷ್ಟು ನಮ್ಮ ಜೊತೆಗೆ ಹಂಚಿಕೊಂಡಿರ್ತಕ್ಕಂತಹ ಮತ್ತೊಂದು ಬಾರಿ ತುಂಬ ಹೃದಯದ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು